ನೀವು ಡೈಲಿ ಸೀರೀಸ್ ನಂದು ಫಾಲೋ ಮಾಡಿದ್ರೆ ಡೈಲಿ ನಾನೊಂದು ವಿಡಿಯೋ ಹಾಕ್ತೇನೆ ಅನಾಲಿಸಿಸ್ ಬಗ್ಗೆ. ಈ ವಿಡಿಯೋದಲ್ಲಿ ನೀವು ನೋಡ್ಬೋದು, ಲಾಸ್ಟ್ ವೀಕ್ ನನಗೆ ಒಂದು ಲಾಸ್ ಆಗಿತ್ತು. ಆ ಲಾಸ್ ಯಾಕೆ ಆಯಿತು ಮತ್ತೆ ಅದರಲ್ಲಿ ನಾನು ಎಂತ ಕಲಿತೆ ಅಂತ ಈ ವಿಡಿಯೋ ಸೀರೀಸ್ ಅಲ್ಲಿ ನಿಮಗೆ ಎಕ್ಸ್ಪ್ಲೈನ್ ಮಾಡ್ತೇನೆ. 30 ಮಿನಿಟ್ಸ್ ಪ್ರಕಾರ ಒಂದು ಟ್ರೇಡ್ 30 ಮಿನಿಟ್ಸ್, 15 ಮಿನಿಟ್ಸ್ ಮತ್ತೆ 5 ನಿಮಿಷ ಅನಾಲಿಸಿಸ್ ಮಾಡಿದೆ. ಬೇಸಿಕಲಿ ಅದು ಟೈಮ್ ಫ್ರೇಮ್ ನಾನು ಫಾಲೋ ಮಾಡೋದು ಡೈಲಿ ಬೇಸಿಸ್ ಅಲ್ಲಿ. ಮತ್ತೆ ಈಗ ನಾವು ಚಾರ್ಟಿಗೆ ಹೋಗುವ. ಓಕೆ, ಚಾರ್ಟ್ ಅಲ್ಲಿ ನಾನು ಆಲ್ರೆಡಿ ಮಾರ್ಕ್ ಮಾಡಿಟ್ಕೊಂಡಿದ್ದೇನೆ. ಅನಾಲಿಸಿಸ್ ನಾನು ಹೇಗೆ ಮಾಡಿದ್ದೆ ಅದರ ಪ್ರಕಾರನೇ ನಾನು ವಾಪಸ್ ಒಂದ್ಸತಿ ರಿವಿಸಿಟ್ ಮಾಡ್ತೇನೆ, ಅಂದ್ರೆ ವಾಪಸ್ ನೋಡ್ತೇನೆ ಹೇಗೆ ಮಾಡಿದೆ ಅಂತ. ಓಕೆ, ಸೊ ಇಲ್ಲಿ ಒಂದು ಲಾಜಿಕ್ ಎಂತ ಇತ್ತಂದ್ರೆ, ಆ ದಿನ ಸೋಮವಾರ ದಿನ ಪ್ರೈಸ್ ಒಂದು ಡೌನ್ ಸೈಡ್ ಬರ್ತಾ ಇತ್ತು, ಕಂಪ್ಲೀಟ್ ಆಗಿ ಡೌನ್ ಸೈಡ್ ಲೋವರ್ ಹೈ ಮಾಡ್ತಾ ಇತ್ತು. ಲೋವರ್ ಹೈ ಮಾಡಿ ಒಂದು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಕೊಟ್ಟ ನಂತರ ನನ್ನದು ಅನಾಲಿಸಿಸ್ ನಾನು ಹೇಗೆ ಅಸಂಪ್ಷನ್ ಮಾಡಿದೆ ಅಂದ್ರೆ, ಈ ಲೆವೆಲ್, ಓಕೆ, ಈ ಲೆವೆಲ್ ಅಲ್ಲಿ ಒಂದು ಟ್ರೇಡ್ ತಗೊಳ್ಳುವ ಅಂತ. ಅದು ನಾನು ಫಸ್ಟ್ ಮಿಸ್ಟೇಕ್ ಎಂತ ಮಾಡಿದೆ ಅಂದ್ರೆ, ಆಲ್ರೆಡಿ ಡೌನ್ ಸೈಡ್ ಅಲ್ಲಿ ಸ್ಟ್ರಾಂಗ್ ಆಗಿ ಮೊಮೆಂಟಮ್ ಆಗಿದೆ. ಓಕೆ, ಇಲ್ಲಿ ನೀವು ನೋಡಬಹುದು ಸ್ಟ್ರಾಂಗ್ ಆಗಿ ರೆಡ್ ಕ್ಯಾಂಡಲ್ಸ್ ಫಾರ್ಮ್ ಆಗಿದೆ. ಓಕೆ, ಮತ್ತೆ ಕಂಟಿನ್ಯೂ ಮಾಡ್ಲಿಕ್ಕೆ ಇನ್ನೂ ಕೂಡ ಕಂಟಿನ್ಯೂ ಮಾಡೋದಾದ್ರೆ ಅಥವಾ ಸ್ಟ್ರಾಂಗ್ ಸೆಲರ್ಸ್ ಇರಬೇಕು ಅಥವಾ ಒಂದು ಪುಲ್ ಬ್ಯಾಕ್ ಕೊಡಬೇಕು ಪ್ರೈಸಿಗೆ. ಓಕೆ, ಪ್ರೈಸ್ ಒಂದು ಪುಲ್ ಬ್ಯಾಕ್ ಕೊಟ್ಟ ನಂತರ ಅದಕ್ಕೊಂದು ಎನರ್ಜಿ ಬರ್ತದೆ. ಓಕೆ, ಎನರ್ಜಿ ಅಂದ್ರೆ ಫ್ಯೂಯಲ್ ತರ. ಪೆಟ್ರೋಲಿಗೆ ಈಗ ನಾವು ಒಂದು ಗಾಡಿ ಒಂದು 10 ಕಿಲೋಮೀಟರ್ ಹೋದ ನಂತರ ನಿಮ್ಮ ಗಾಡಿಯಲ್ಲಿ ಪೆಟ್ರೋಲ್ ಅಷ್ಟೇ ಇದ್ರೆ ಮತ್ತೊಂದು ನಿಮ್ದು ಸಣ್ಣ ಹತ್ರದ ಪೆಟ್ರೋಲ್ ಪಂಪ್ ಹೋಗಿ ಪೆಟ್ರೋಲ್ ಹಾಕ್ಬೇಕಲ್ವಾ, ಹಾಗೇನೆ ಸೇಮ್ ಮಾರ್ಕೆಟ್ ಅಲ್ಲಿ ಕೂಡ ಸೇಮ್ ಲಾಜಿಕ್ ಫಾರ್ಮ್ ಆಗ್ತದೆ. ಓಕೆ, ಒಂದ್ಸತಿ ಕಂಪ್ಲೀಟ್ ಆಗಿ ಡೌನ್ ಸೈಡ್ ಬಂದ ನಂತರ ಅದಕ್ಕೆ ಕೂಡ ಫ್ಯೂಯಲ್ ಬೇಕು, ಅದಕ್ಕೆ ಕೂಡ ಬಯರ್ಸ್ ಮತ್ತೆ ಸೆಲ್ಲರ್ಸ್ ಬೇಕು ಅದಕ್ಕೆ, ರೈಟ್? ಅಂದ್ರೆ ಟ್ರ್ಯಾಪ್ ಮಾಡ್ಲಿಕ್ಕೆ ಬಯರ್ಸ್ ಬೇಕು, ರೈಟ್? ಸೊ ಹಾಗಾಗಿ ಪ್ರೈಸ್ ಒಂದು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಬಂದಿತ್ತು. ಅಲ್ಲಿ ನಾನು ಎಂತ ಮಾಡಿದೆ ಅಂದ್ರೆ, ಫಸ್ಟ್ ಮಿಸ್ಟೇಕ್ ನಾನು ಜಂಪ್ ಆದೆ ಇಮಿಡಿಯೇಟ್ ಆಗಿ. ಇದು ಓಕೆ, ಇದು ಕಂಪ್ಲೀಟ್ ಆಗಿ ಡೌನ್ ಸೈಡ್ ಬರ್ತಾ ಉಂಟು, ಹಾಗಾಗಿ ಒಂದು ಟ್ರೇಡ್ ತಗೊಳ್ಳುವ ಅಂತ. ಸೆಕೆಂಡ್ ಅಲ್ಲಿ ನಾನು ಇಲ್ಲಿ ಒಂದು ಮಿಸ್ಟೇಕ್ ಮಾಡಿದೆ ಅಂತ ಅಂದ್ರೆ, ಇದು ಒಂದು ಲೆವೆಲ್ ಮಾರ್ಕ್ ಮಾಡಿದ್ದು. ಓಕೆ, ಇದು ಆಕ್ಚುಲಿ ಸ್ಟ್ರಾಂಗ್ ಲೆವೆಲ್ ಅಲ್ಲ. ಓಕೆ, ನಂದು ಮೇಜರ್ ಲರ್ನಿಂಗ್ಸ್ ಅಂದ್ರೆ ಈ ವಾರದ್ದು 30 ನಿಮಿಷ ಮತ್ತೆ 15 ನಿಮಿಷ ಸ್ಟ್ರಾಂಗ್ ಲೆವೆಲ್ ಇರಬೇಕು. ಓಕೆ, ಈ ಟೈಮ್ ಫ್ರೇಮ್ ಅಲ್ಲಿ ಸ್ಟ್ರಾಂಗ್ ಲೆವೆಲ್ ಇದ್ರೆ ಮಾತ್ರ ನಾವು ಲೆವೆಲ್ ಅನ್ನು ಕ್ರಿಟಿಕಲ್ ಆಗಿ ಅಬ್ಸರ್ವ್ ಮಾಡಿ ಒಂದು ಟ್ರೇಡ್ ತಗೊಳ್ಬೇಕು. ಓಕೆ, ಆಗ ಮಾತ್ರ ನಾವು ಟ್ರೇಡ್ ಅನ್ನು ತಗೊಳ್ಳಿಕ್ಕೆ ಆಗ್ತದೆ. ಓಕೆ, ಇಲ್ಲಿ ನಾನು ಫಸ್ಟ್ ಎಂತ ಮಿಸ್ಟೇಕ್ ಮಾಡಿದೆ ಅಂದ್ರೆ, ಇದು ಈ ಸಣ್ಣ ಲೆವೆಲ್ ಮೋಸ್ಟ್ಲಿ ಅಷ್ಟು ಸ್ಟ್ರಾಂಗ್ ಲೆವೆಲ್ ಅಲ್ಲ. ಓಕೆ, ಅದಕ್ಕೆ ನೀವು ನೋಡ್ಬೋದು ಇಲ್ಲಿ ಇಮಿಡಿಯೇಟ್ ಆಗಿ ಪ್ರೈಸ್ ಬ್ರೇಕ್ ಆಗಿದೆ. ಓಕೆ, ಇದು ರೆಡ್ ಕ್ಯಾಂಡಲ್ ನೀವು ಇಗ್ನೋರ್ ಮಾಡಬೇಕು, ಯಾಕಂದ್ರೆ ಆಲ್ರೆಡಿ ಒಂದು ಸ್ಟ್ರಾಂಗ್ ಲೆವೆಲ್ ಇಲ್ಲ. ಇದ್ರ ತರ ನೋಡಿ, ಇದು ಕಂಪೇರ್ ಮಾಡಿ, ಇದು ಲೆವೆಲ್ ಕಂಪೇರ್ ಮಾಡಿ, ಇದು ಲೆವೆಲ್ ಕಂಪೇರ್ ಮಾಡಿ, ಯಾವ್ದು ಸ್ಟ್ರಾಂಗ್ ಆಗಿ ಕಾನ್ಫಿಡೆನ್ಸ್ ಸಿಗ್ತದೆ ನಿಮ್ಗೆ? ಇದು ಲೆವೆಲ್ ಅಲ್ವಾ? ಯಾಕೆ ಅಂದ್ರೆ ಆಲ್ರೆಡಿ ಒಂದು ಸ್ಟ್ರಾಂಗ್ ಆಗಿ ಡೌನ್ ಸೈಡ್ ಕೊಟ್ಟಿದೆ ಪ್ರೈಸ್, ಮತ್ತೆ ಇನ್ನೊಮ್ಮೆ ಕೂಡ ಡೌನ್ ಸೈಡ್ ಕೊಟ್ಟು ಇದೊಂದು ಲೆವೆಲ್ ಕ್ರಿಯೇಟ್ ಆಗಿದೆ. ಓಕೆ, ಇಲ್ಲಿ ಯಾವುದೇ ಲೆವೆಲ್ ಕ್ರಿಯೇಟ್ ಆಗ್ಲಿಲ್ಲ. ಓಕೆ, ಅದರಿಂದ ನಾನು ಮಿಸ್ಕನ್ಸೆಪ್ಷನ್ ಮಾಡಿಕೊಂಡು ಇದು ಲೆವೆಲ್ ಅನ್ನು ಜಸ್ಟ್ ಮಾರ್ಕ್ ಮಾಡಿದೆ, ಅದು ಬ್ರೇಕ್ ಆಗಿ ಹೋಯ್ತು. ಓಕೆ, ಇದೊಂದು ಲಾಸ್ ನಂಗೆ ತುಂಬಾ ಲರ್ನಿಂಗ್ ಕೊಟ್ಟಿತ್ತು. ಓಕೆ, ಯಾವತ್ತು ನೀವು ಒಂದು ನೆನ್ಪಿಟ್ಕೊಳ್ಬೇಕು, ಯಾವಾಗ ನಿಮ್ಗೆ ಲಾಸ್ ಆಗ್ತದಲ್ವಾ, ಆ ಲಾಸ್ ಹಿಂದೆ ಯಾವ ರೀಸನ್ ಉಂಟಂತ ನಾವು ಐಡೆಂಟಿಫೈ ಮಾಡ್ಬೇಕು. ಮಾರ್ಕೆಟ್ ಆಗನೇ ನೀವು ಕಲಿಯುವುದು. ಓಕೆ, ಆಗನೇ ನಾನು ಕೂಡ ಕಲ್ತದ ಹಾಗೇನೆ. ಓಕೆ, ಇನ್ನೂ ಕೂಡ ಕಲಿತಾ ಇದ್ದೇನೆ, ನಾನೇನು ಎಕ್ಸ್ಪರ್ಟ್ ಏನಲ್ಲ, ನನ್ನದೊಂದು ಒಪಿನಿಯನ್ ಮತ್ತೆ ನನ್ನ ಅಭಿಪ್ರಾಯ ನಿಮ್ಗೆ ಶೇರ್ ಮಾಡ್ತಿದ್ದೇನೆ. ಓಕೆ, ಸೊ ಫಸ್ಟ್ ಮಿಸ್ಟೇಕ್ ನಂದು ಡೌನ್ ಸೈಡ್, ಇಮಿಡಿಯೇಟ್ ಡೌನ್ ಸೈಡ್ ಆದ ನಂತರ ಒಂದು ಸ್ಟ್ರಾಂಗ್ ಪುಲ್ ಬ್ಯಾಕ್ ಕೊಡ್ತದೆ. ಸ್ಟ್ರಾಂಗ್ ಪುಲ್ ಬ್ಯಾಕ್ ಎಲ್ಲಿ ಕೊಡ್ತದೆ ಅಂದ್ರೆ, ಸ್ಟ್ರಾಂಗ್ ಪುಲ್ ಬ್ಯಾಕ್ ನಮ್ಗೆ ಈ ಲೆವೆಲ್ಗೆ ಕೊಡ್ತದೆ. ಓಕೆ, ಈ ಲೆವೆಲ್ಗೆ ಬಂದ್ರೆ ನಾವು ಒಂದು ಅಬ್ಸರ್ವ್ ಮಾಡಬಹುದು ಟ್ರೇಡ್ ತಗೊಳ್ಳುವಂತದ್ದು. ಓಕೆ, ನೀವು ಇಲ್ಲಿ ನೋಡ್ಬೋದು, ಆಲ್ಮೋಸ್ಟ್ ಐ ಥಿಂಕ್ ಇಲ್ಲಿ ಒಂದು ಸೆಟಪ್ ಫಾರ್ಮ್ ಆಗಿದೆ ಅಂತ ಅನ್ಸ್ತಾ ಉಂಟಂಗೆ, ಆದ್ರೆ ನಾವು ಚೆಕ್ ಮಾಡುವ. ಓಕೆ, ಸೊ ಲರ್ನಿಂಗ್ ಎಂತ ಅಂದ್ರೆ, ಈ ಲೆವೆಲ್ ಅಲ್ಲಿ ಯಾವತ್ತು ನಾವು ಪ್ರಾಪರ್ ಆಗಿ 30 ಮಿನಿಟ್ಸ್ ಮತ್ತೆ 15 ಮಿನಿಟ್ಸ್ ಲೆವೆಲ್ ಅಲ್ಲೇ ಸ್ಟ್ರಾಂಗ್ ಆಗಿ ರೆಸಿಸ್ಟೆನ್ಸ್ ಅನ್ನು ಅಥವಾ ಸಪೋರ್ಟ್ ಅನ್ನು ಮಾರ್ಕ್ ಮಾಡಿ ಆ ಲೆವೆಲ್ ಅನ್ನು ಕ್ಲೋಸ್ಲಿ ಅಬ್ಸರ್ವ್ ಮಾಡ್ಬೇಕು. ಈಗ 15 ಮಿನಿಟ್ಸ್ ಅಲ್ಲಿ ನೋಡುದಾದ್ರೆ ಕೂಡ ನೋಡಿ, ಎಲ್ಲಿ ಸ್ಟ್ರಾಂಗ್ ಲೆವೆಲ್ ಇಲ್ಲ ಇಲ್ಲಿ ಅಲ್ವಾ? ಓಕೆ, ಇದು ಮಿಸ್ ಆದ್ರೂ ಕೂಡ ಈ ಲೆವೆಲ್ ಬಂದ್ರು ಕೂಡ ಈ ಲೆವೆಲ್ ಅಲ್ಲಿ ನೋಡಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ. ಅದಕ್ಕೆ ನಾನು ಹೇಳಿದ್ದು 15 ಮಿನಿಟ್ಸ್ ಅಲ್ಲಿ ಕ್ಯಾಂಡಲ್ ಫಾರ್ಮೇಶನ್ ಕೂಡ ನೋಡ್ಬೇಕು. ಓಕೆ, ಇಲ್ಲಿ ಬಂದಂತ ನಾವು ಡೈರೆಕ್ಟ್ ಆಗಿ ಒಂದು ತಗೊಳ್ಳೋದಲ್ಲ. ಓಕೆ, ಯಾಕಂದ್ರೆ ಇದು ಸ್ಟ್ರಾಂಗ್ ಲೆವೆಲ್ ಅಲ್ಲ, ಇದು ಲೆವೆಲೇ ಅಲ್ಲ ಆಕ್ಚುಲಿ ನೋಡೋದಾದ್ರೆ. ಎಂತಕ್ಕೆ ಮಾರ್ಕ್ ಮಾಡಿದೆ ದೇವರಿಗೆ ಗೊತ್ತು. ಓಕೆ, ಇದು ಮಾರ್ಕ್ ಮಾಡಿದ್ದು ಕೂಡ ಇದು ಲೆವೆಲ್ ಇರಲಿಲ್ಲ, ಯಾಕಂದ್ರೆ ಇಲ್ಲಿ ಆಲ್ರೆಡಿ ಸ್ಟ್ರಾಂಗ್ ಗ್ರೀನ್ ಕ್ಯಾಂಡಲ್ ಫಾರ್ಮ್ ಆಗಿದೆ ಅಲ್ವಾ? ಸೊ 30 ಮಿನಿಟ್ಸ್ ಇಂದ 15 ಮಿನಿಟ್ಸ್ ಹೋದ್ರೆ 5 ಮಿನಿಟ್ಸ್ ನೋಡಿದೆ. ಓಕೆ, ಇಲ್ಲ, ಇಲ್ಲಿ ಫಾರ್ಮೇ ಆಗ್ಲಿಲ್ಲ. ಓಕೆ, ನಾನು ತಗೊಳ್ತಿರ್ಲಿಲ್ಲ. ಮೇ ಬಿ ನಾನು ಇದು ಲೆವೆಲ್ ಅಲ್ಲಿ ಮಾರ್ಕ್ ಮಾಡಿದ್ದು ಕೂಡ 15 ಮಿನಿಟ್ಸ್ ಅಲ್ಲಿ ಬಹುಶಃ ನಾನು ತಗೊಳ್ತವೇ ಇರ್ಲಿಲ್ಲ ಈ ಟ್ರೇಡ್. ನೋಡಿ, ಇದು ಎಲ್ಲಿ ಕೂಡ ಯಾವುದೇ
ಆ್ಯಂಗಲಲ್ಲಿ ಫಾರ್ಮ್ ಆಗಲಿಲ್ಲ. ಅಂದರೆ ನಾನು ಆಲ್ಮೋಸ್ಟ್ ಒಂಥರ ಟ್ರೇಡ್ ತೊಗೊಳ್ಬೇಕು ಅಂತ ಒಂದಿರ್ತಾರಲ್ವ, ಆ ಲೆವೆಲಲ್ಲಿ ಇದ್ದೆ, ಹಾಗಾಗಿ ಟ್ರೇಡ್ ತೊಗೊಂಡೆ. ಓಕೆ, ಸೊ ಫಸ್ಟ್ ಲರ್ನಿಂಗ್ ನಮಗೆ ಪ್ರಾಪರ್ 15 ಮಿನಿಟ್ಸ್ ಮತ್ತು 30 ಮಿನಿಟ್ಸ್ ಪ್ರಕಾರ ಸ್ಟ್ರಾಂಗ್ ಆಗಿ ಲೆವೆಲ್ ಅನ್ನು ಫಾರ್ಮ್ ಆದರೆ ಮಾತ್ರ ನಾನು ಸಪೋರ್ಟ್ ಮತ್ತು ರೆಸಿಸ್ಟೆನ್ಸ್ ಅನ್ನು ಮಾರ್ಕ್ ಮಾಡ್ತೇನೆ. ಓಕೆ, ಕೂಲ್. ಅದು ಫಸ್ಟ್ ಲರ್ನಿಂಗ್. ಫಸ್ಟ್ ಟ್ರೇಡ್ ನಾನು ತಗೊಂಡದ್ದು ಲಾಸ್ಟ್ ವೀಕ್ ಇದು ಇಷ್ಟೇ ಅನಾಲಿಸಿಸ್. ಓಕೆ, ಇದೆಲ್ಲ ಕಲಿತೆ, ಇಷ್ಟೆಲ್ಲ ಕಲಿತೆ. ಓಕೆ, ಅದೇ ನಾನು ಸೇಮ್ ಲೆವೆಲಲ್ಲಿ ನೋಡೋದಾದ್ರೆ ಜಸ್ಟ್ ಒಂದ್ಸತಿ ನೋಡುವ, ಇಲ್ಲಿ ಒಂದು 30 ಮಿನಿಟ್ಸ್ ಲೆವೆಲಿಗೆ ಬಂದಾಗ ಒಂದು ಟ್ರೇಡ್ ಫಾರ್ಮ್ ಆಗಿತ್ತಾ ಅಂತ. ಓಕೆ, ಅಷ್ಟು ಕ್ಲಿಯರ್ ಇಲ್ಲ ಇಲ್ಲಿ, ಆದರೂ ಕೂಡ ಅಷ್ಟು ಕ್ಲಿಯರ್ ಇಲ್ಲ. ಓಕೆ, ಅಂದ್ರೆ ಬೆಳಿಗ್ಗೆ ಫಾರ್ಮೇಶನ್ ಆದ್ರೂ ಕೂಡ ಅಷ್ಟು ಕ್ಲಿಯರ್ ಇದ್ರೆ ಮಾತ್ರ ನಾನು ಟ್ರೇಡ್ ತಗೊಳ್ತೇನೆ. ಓಕೆ, ಆದರೆ ಬೆಳಿಗ್ಗೆ ಕೂಡ ತಗೊಳ್ಳೋದಿಲ್ಲ, ಯಾಕಂದ್ರೆ ಮಲ್ಕೊಂಡಿರ್ತೇವೆ. ನಾನು ಲಾಸ್ಟ್ ವೀಕಲ್ಲಿ ಮಾಡಿದ ಮಿಸ್ಟೇಕ್.